ನೋಡಿ, ಬಹಳ ಪ್ರಮುಖವಾಗಿ ಕಂಬಿ ಹಿಂದಿರುವಂತ ಆರೋಪಿ ದರ್ಶನ್ ಈಗ ಹೇಗಿದ್ದಾರೆ, ಜೊತೆಗೆ ದರ್ಶನ್ ಏನೆಲ್ಲ ಅಂಶಗಳನ್ನ ಫ್ಯಾನ್ಸ್ಗೆ ಹೇಳ್ತಿದ್ದಾರೆ, ಯಾವ ರೀತಿ ಇರಬೇಕು ಅಂತ ಹೇಳಿ ಸಂದೇಶವನ್ನ ಕೊಡ್ತಿದ್ದಾರೆ. ಇದೇ ಈಗ ಚರ್ಚೆ. ಅಭಿಮಾನಿಗಳ ಬಗ್ಗೆ ಯೋಚನೆ ಶುರುವಾಗಿದೆ ಈಗ ದಾಸನ್ಗೆ. ಪ್ರತಿಯೊಬ್ಬರ ಬಳಿ ಅಭಿಮಾನಿಗಳ ಬಗ್ಗೆ ದರ್ಶನ್ ಚರ್ಚೆ ಮಾಡ್ತಿದ್ದಾರಂತೆ. ಅಭಿಮಾನಿಗಳು ಯಾವುದೇ ತೊಂದರೆ ಮಾಡಬಾರ್ದು, ಏನೋ ಮಾಡಲು ಹೋಗಿ ಮತ್ತೇನೋ ಆಗುತ್ತೆ ಎಂಬ ಆತಂಕ ಶುರುವಾಗಿದೆ ಈಗ. ಜೈಲಿನ ಬಳಿ ಬಂದು ವಾಪಸ್ ಹೋಗುವುದು ಬೇಡ ಅಂಥೇಳಿ ನಟ ಧನ್ವೀರ್, ಕೆ ಮಂಜು ಪತ್ನಿ ವಿಜಯಲಕ್ಷ್ಮಿ ಬಳಿ ಚರ್ಚೆಯನ್ನು ಮಾಡಿದಾರಂತೆ. ಅಭಿಮಾನಿಗಳು ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಯಾರಿಗೂ ತೊಂದರೆ ಕೊಡೋದು ಬೇಡ, ಅವ್ರ ಪಾಡಿಗೆ ಅವ್ರು ಇರಲಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಂಬಿ ಹಿಂದಿರುವ ಆರೋಪಿ ದರ್ಶನ್ ಈಗ ನಟ ಧನ್ವೀರ್, ಕೆ ಮಂಜು ಪತ್ನಿ ವಿಜಯಲಕ್ಷ್ಮಿ ಬಳಿ ಚರ್ಚೆ ಮಾಡಿದಾರಂತೆ. ಸೆರೆವಾಸದಲ್ಲಿರುವಂಥ ದಾಸನ ನೋಡೋದಕ್ಕೆ ನಟ ಧನ್ವೀರ್ ಹೋಗಿದ್ರು, ಅದೇ ರೀತಿ ಕೆ ಮಂಜು ಕೂಡ ಹೋಗಿದ್ರು, ಪತ್ನಿ ವಿಜಯಲಕ್ಷ್ಮಿ ಕೂಡ ಹೋಗಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಬಗ್ಗೆ ಚಿಂತಿಸಿದ್ದಾರಂತೆ, ಚರ್ಚೆ ಮಾಡಿದ್ದಾರಂತೆ ನಟ ದರ್ಶನ್. ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ತೊಂದರೆ ಕೊಡೋದು ಬೇಡ. ಗಮನಿಸ್ತಾ ಇದ್ದೀರಿ ನೀವು, ಅಭಿಮಾನಿಗಳ ವರ್ತನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕ್ಷಣದವರೆಗೂ ಕೂಡ 1 ತಿಂಗಳು ಮೇಲೆ ಆಯಿತು ನಟ ದರ್ಶನ್ ಈ ಒಂದು ಪ್ರಕರಣ ಬಂದು ಸೆರೆವಾಸದಲ್ಲಿದ್ದಾರೆ. ಈ ಬೆನ್ನಲ್ಲೇ ಅಭಿಮಾನವನ್ನು ತೋರಿಸ್ತಿರುವಂಥ ಅಭಿಮಾನಿಗಳ ವರ್ತನೆ ಸ್ವಲ್ಪ ಜಾಸ್ತಿ ಹಂತಕ್ಕೆ ಹೋಗಿದೆ. ಈ ಬೆನ್ನಲ್ಲೇ ಅಭಿಮಾನಿಗಳು ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಇಲ್ಲಿವರೆಗೂ ಕೂಡ ಆಧ್ಯಾತ್ಮದ ಕಡೆಗೆ ಒಲವು ತೋರಿಸ್ತಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಜೊತೆಗೆ ಈಗ ಅಭಿಮಾನಿಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರಂತೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಸಂದೇಶ ಕೊಡ್ತಿದ್ದಾರೆ ಅಭಿಮಾನಿಗಳಿಗೆ ಮಾದೇಶ್? ಖಂಡಿತ ದಿವಿತ್, ಈಗಾಗಲೇ ಒಂದಷ್ಟು ಸೋಷಿಯಲ್ ಮೀಡಿಯಾದನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ, ಯಾವ ರೀತಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಅಂತೇಳಿ ಈಗಾಗಲೇ ಗೊತ್ತು. ನೀವು ಕೂಡ ಸೋಷಿಯಲ್ ಮೀಡಿಯಾನ ನೋಡ್ತಿರ್ತಾರ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ಯಾವುದೇ ವಿಚಾರ ದರ್ಶನ್ ಬಂದರೂ ಕೂಡ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅದರಲ್ಲಿ ದರ್ಶನ್ ಅಭಿಮಾನಿಗಳು ಒಂದು ರೀತಿ ಬೇರೆ ರೀತಿಯಾದಂಥ ಟ್ರೆಂಡ್ ಸೃಷ್ಟಿ ಮಾಡ್ತಾರೆ. ಯಾವ ಮಟ್ಟಿಗೆ ಅಂದರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ದರ್ಶನ್, ಅದು ಕೂಡ ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋದ್ಮೇಲೆ ಅವರಿಗೆ ಒಂದು ಕೈದಿ ನಂಬರ್ ಕೂಡ ಬಂದಿತ್ತು. ಆ ಒಂದು ಕೈದಿ ನಂಬರನ್ನು ಕೂಡ ಬೇರೆ ಲೆವೆಲ್ಗೆ ಅವರು ಟ್ರೆಂಡ್ ಮಾಡುವಂಥ ಕೆಲಸ ಮಾಡಿದ್ರು. ಆ ಮಟ್ಟಿಗೆ ದರ್ಶನ್ ಫ್ಯಾನ್ಸ್ ತಮ್ಮ ಹೀರೋನನ್ನು ಮೆರೆಸುವಂಥ ಕೆಲಸನ ಮಾಡ್ತಾರೆ. ಅದು ಪಾಸಿಟಿವ್ ನೆಗೆಟಿವ್ ಅಂತ ನೋಡೋದಿಲ್ಲ, ಬದಲಾಗಿ ಅವರು ದರ್ಶನ್ನ ಒಂದು ಮೆರೆಸುವಂಥ ರೀತಿ ಬೇರೆ ಬೇರೆ ಹಂತದಲ್ಲಿರುತ್ತೆ. ಆದರೆ ಇದು ದರ್ಶನ್ನ ಒಂದು ಮನಸ್ಸು ಮಾಡಿದ್ರೆ, ಅಂದರೆ ದರ್ಶನ್ ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಮತ್ತು ಅದನ್ನು ದರ್ಶನ್ ಯಾವ ರೀತಿ ಮೆಸೇಜ್ ಕೊಡ್ತಾರೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ದರ್ಶನ್ ಯಾವುದಾದ್ರೂ ಒಂದು ಮಾತು ಹೇಳಿದ್ರೆ ಅವರ ಅಭಿಮಾನಿ ಬಳಗ ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ, ಅದನ್ನು ಫಾಲೋ ಮಾಡ್ತಾರೆ. ಅದು ಕೂಡ ಸಾಕಷ್ಟು ಬಾರಿ ಎಕ್ಸಾಂಪಲ್ ಆಗಿ ಗೊತ್ತಾಗಿದೆ. ಅಂದರೆ ಅವರು ಒಂದಷ್ಟು ಬಾರಿ ಪ್ರಾಣಿ ಪಕ್ಷಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅಥವಾ ಬೇಸಿಗೆ ಟೈಮಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಹಾಕಿ ಅಂತ ಹೇಳ್ತಿರ್ತಾರೆ. ಜೊತೆಗೆ ಅವರ ಬರ್ತ್ಡೇಗೆ ಬರುವಂಥ ಸಂದರ್ಭದಲ್ಲಿ ಯಾರು ಕೂಡ ಹೂವಿನ ಹಾರ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ತರಬೇಡಿ, ಗಿಫ್ಟ್ಗಳನ್ನು ತರಬೇಡಿ, ಬದಲಾಗಿ ಅನಾಥಾಶ್ರಮಗಳಾಗಿರ್ಬೋದು ಮತ್ತು ಬಡವರಿಗೆ ದಾನ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಪಾಸಿಟಿವ್ ಆಗಿ, ಅಂದರೆ ಅದೊಂದು ಎಲ್ಲವೂ ಕೂಡ ಒಳ್ಳೆ ಕಾರ್ಯವೇ. ಆ ಒಂದು ಕೆಲಸಕ್ಕೂ ಕೂಡ ಈ ಅಭಿಮಾನಿಗಳು ಕಾರಣ ಆಗಿದ್ದು ಕೂಡ ಎಕ್ಸಾಂಪಲ್ಸ್ ಇದೆ. ಹೀಗಾಗಿ ಈ ಒಂದು ಅಭಿಮಾನವನ್ನು, ಅಂಧಾಭಿಮಾನ ಅಂತ ಏನು ಕರೀತಾರೆ, ಅದೆಲ್ಲವೂ ಕೂಡ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇಷ್ಟು ದಿನಗಳ ಕಾಲ ಈಗಾಗಲೇ ದರ್ಶನ್ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿದೆ. ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ದರ್ಶನ್ ವಿರುದ್ಧ ಆಗಿದೆ. ಯಾಕಂದರೆ ಓರ್ವ ಸ್ಟಾರ್ ನಟ, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಆತ ಏನು ಜನರಿಗೆ ಮೆಸೇಜ್ ಕೊಡ್ತಾನೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅಷ್ಟೊಂದು ದೊಡ್ಡ ಸಮೂಹದಲ್ಲಿ ದರ್ಶನ್ನ ಫಾಲೋ ಮಾಡ್ತಾರೆ ಅಂದರೆ ಆತ ಹೇಳುವಂಥ ಒಂದೊಂದು ಮಾತುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಹಳ ಪ್ರಮುಖವಾಗಿ ಕಂಬಿ ಹಿಂದಿರುವಂತ ಆರೋಪಿ ದರ್ಶನ್ ಈಗ ಹೇಗಿದ್ದಾರೆ, ಜೊತೆಗೆ ದರ್ಶನ್ ಏನೆಲ್ಲ ಅಂಶಗಳನ್ನ ಫ್ಯಾನ್ಸ್ಗೆ ಹೇಳ್ತಿದ್ದಾರೆ, ಯಾವ ರೀತಿ ಇರಬೇಕು ಅಂತ ಹೇಳಿ ಸಂದೇಶವನ್ನ ಕೊಡ್ತಿದ್ದಾರೆ. ಇದೇ ಈಗ ಚರ್ಚೆ. ಅಭಿಮಾನಿಗಳ ಬಗ್ಗೆ ಯೋಚನೆ ಶುರುವಾಗಿದೆ ಈಗ ದಾಸನ್ಗೆ. ಪ್ರತಿಯೊಬ್ಬರ ಬಳಿ ಅಭಿಮಾನಿಗಳ ಬಗ್ಗೆ ದರ್ಶನ್ ಚರ್ಚೆ ಮಾಡ್ತಿದ್ದಾರಂತೆ. ಅಭಿಮಾನಿಗಳು ಯಾವುದೇ ತೊಂದರೆ ಮಾಡಬಾರ್ದು, ಏನೋ ಮಾಡಲು ಹೋಗಿ ಮತ್ತೇನೋ ಆಗುತ್ತೆ ಎಂಬ ಆತಂಕ ಶುರುವಾಗಿದೆ ಈಗ. ಜೈಲಿನ ಬಳಿ ಬಂದು ವಾಪಸ್ ಹೋಗುವುದು ಬೇಡ ಅಂಥೇಳಿ ನಟ ಧನ್ವೀರ್, ಕೆ ಮಂಜು ಪತ್ನಿ ವಿಜಯಲಕ್ಷ್ಮಿ ಬಳಿ
ಚರ್ಚೆಯನ್ನು ಮಾಡಿದಾರಂತೆ. ಅಭಿಮಾನಿಗಳು ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಯಾರಿಗೂ ತೊಂದರೆ ಕೊಡೋದು ಬೇಡ, ಅವ್ರ ಪಾಡಿಗೆ ಅವ್ರು ಇರಲಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಂಬಿ ಹಿಂದಿರುವ ಆರೋಪಿ ದರ್ಶನ್ ಈಗ ನಟ ಧನ್ವೀರ್ ಕೆ ಮಂಜು ಪತ್ನಿ ವಿಜಯಲಕ್ಷ್ಮಿ ಬಳಿ ಚರ್ಚೆ ಮಾಡಿದಾರಂತೆ. ಸೆರೆವಾಸದಲ್ಲಿರುವಂಥ ದಾಸನ ನೋಡೋದಕ್ಕೆ ನಟ ಧನ್ವೀರ್ ಹೋಗಿದ್ರು, ಅದೇ ರೀತಿ ಕೆ ಮಂಜು ಕೂಡ ಹೋಗಿದ್ರು, ಪತ್ನಿ ವಿಜಯಲಕ್ಷ್ಮಿ ಕೂಡ ಹೋಗಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಬಗ್ಗೆ ಚಿಂತಿಸಿದ್ದಾರಂತೆ, ಚರ್ಚೆ ಮಾಡಿದ್ದಾರಂತೆ ನಟ ದರ್ಶನ್. ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ತೊಂದರೆ ಕೊಡೋದು ಬೇಡ. ಗಮನಿಸ್ತಾ ಇದ್ದೀರಿ ನೀವು, ಅಭಿಮಾನಿಗಳ ವರ್ತನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕ್ಷಣದವರೆಗೂ ಕೂಡ 1 ತಿಂಗಳು ಮೇಲೆ ಆಯಿತು ನಟ ದರ್ಶನ್ ಈ ಒಂದು ಪ್ರಕರಣ ಬಂದು ಸೆರೆವಾಸದಲ್ಲಿದ್ದಾರೆ. ಈ ಬೆನ್ನಲ್ಲೇ ಅಭಿಮಾನವನ್ನು ತೋರಿಸ್ತಿರುವಂಥ ಅಭಿಮಾನಿಗಳ ವರ್ತನೆ ಸ್ವಲ್ಪ ಜಾಸ್ತಿ ಹಂತಕ್ಕೆ ಹೋಗಿದೆ. ಈ ಬೆನ್ನಲ್ಲೇ ಅಭಿಮಾನಿಗಳು ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಇಲ್ಲಿವರೆಗೂ ಕೂಡ ಆಧ್ಯಾತ್ಮದ ಕಡೆಗೆ ಒಲವು ತೋರಿಸ್ತಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಜೊತೆಗೆ ಈಗ ಅಭಿಮಾನಿಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರಂತೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಸಂದೇಶ ಕೊಡ್ತಿದ್ದಾರೆ ಅಭಿಮಾನಿಗಳಿಗೆ ಮಾದೇಶ್? ಖಂಡಿತ ದಿವಿತ್, ಈಗಾಗಲೇ ಒಂದಷ್ಟು ಸೋಷಿಯಲ್ ಮೀಡಿಯಾದನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ, ಯಾವ ರೀತಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಅಂತೇಳಿ ಈಗಾಗಲೇ ಗೊತ್ತು. ನೀವು ಕೂಡ ಸೋಷಿಯಲ್ ಮೀಡಿಯಾನ ನೋಡ್ತಿರ್ತಾರ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ಯಾವುದೇ ವಿಚಾರ ದರ್ಶನ್ ಬಂದರೂ ಕೂಡ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅದರಲ್ಲಿ ದರ್ಶನ್ ಅಭಿಮಾನಿಗಳು ಒಂದು ರೀತಿ ಬೇರೆ ರೀತಿಯಾದಂಥ ಟ್ರೆಂಡ್ ಸೃಷ್ಟಿ ಮಾಡ್ತಾರೆ. ಯಾವ ಮಟ್ಟಿಗೆ ಅಂದರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ದರ್ಶನ್, ಅದು ಕೂಡ ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋದ್ಮೇಲೆ ಅವರಿಗೆ ಒಂದು ಕೈದಿ ನಂಬರ್ ಕೂಡ ಬಂದಿತ್ತು. ಆ ಒಂದು ಕೈದಿ ನಂಬರನ್ನು ಕೂಡ ಬೇರೆ ಲೆವೆಲ್ಗೆ ಅವರು ಟ್ರೆಂಡ್ ಮಾಡುವಂಥ ಕೆಲಸ ಮಾಡಿದ್ರು. ಆ ಮಟ್ಟಿಗೆ ದರ್ಶನ್ ಫ್ಯಾನ್ಸ್ ತಮ್ಮ ಹೀರೋನನ್ನ ಮೆರೆಸುವಂಥ ಕೆಲಸನ ಮಾಡ್ತಾರೆ. ಅದು ಪಾಸಿಟಿವ್ ನೆಗೆಟಿವ್ ಅಂತ ನೋಡೋದಿಲ್ಲ, ಬದಲಾಗಿ ಅವರು ದರ್ಶನ್ನ ಒಂದು ಮೆರೆಸುವಂಥ ರೀತಿ ಬೇರೆ ಬೇರೆ ಹಂತದಲ್ಲಿರುತ್ತೆ. ಆದರೆ ಇದು ದರ್ಶನ್ನ ಒಂದು ಮನಸ್ಸು ಮಾಡಿದ್ರೆ ದರ್ಶನ್ ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಮತ್ತು ಅದನ್ನು ದರ್ಶನ್ ಯಾವ ರೀತಿ ಮೆಸೇಜ್ ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ದರ್ಶನ್ ಯಾವುದಾದ್ರೂ ಒಂದು ಮಾತು ಹೇಳಿದ್ರೆ ಅವರ ಅಭಿಮಾನಿ ಬಳಗ ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ, ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ಅದು ಕೂಡ ಸಾಕಷ್ಟು ಬಾರಿ ಎಕ್ಸಾಂಪಲ್ ಆಗಿ ಗೊತ್ತಾಗಿದೆ. ಅಂದರೆ ಅವರು ಒಂದಷ್ಟು ಬಾರಿ ಪ್ರಾಣಿ ಪಕ್ಷಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ಬೇಸಿಗೆ ಟೈಮಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಹಾಕಿ ಅಂತ ಹೇಳ್ತಿರ್ತಾರೆ. ಜೊತೆಗೆ ಅವರ ಬರ್ತ್ಡೇಗೆ ಬರುವಂಥ ಸಂದರ್ಭದಲ್ಲಿ ಯಾರು ಕೂಡ ಹೂವಿನ ಹಾರ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ತರಬೇಡಿ, ಗಿಫ್ಟ್ಗಳನ್ನು ತರಬೇಡಿ, ಬದಲಾಗಿ ಅನಾಥಾಶ್ರಮಗಳಾಗಿರ್ಬೋದು ಮತ್ತು ಬಡವರಿಗೆ ದಾನ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಪಾಸಿಟಿವ್ ಆಗಿ, ಅಂದರೆ ಅದೊಂದು ಎಲ್ಲವೂ ಕೂಡ ಒಳ್ಳೆ ಕಾರ್ಯವೇ. ಆ ಒಂದು ಕೆಲಸಕ್ಕೂ ಕೂಡ ಈ ಅಭಿಮಾನಿಗಳು ಕಾರಣ ಆಗಿದ್ದು ಕೂಡ ಎಕ್ಸಾಂಪಲ್ಸ್ ಇದೆ. ಹೀಗಾಗಿ ಈ ಒಂದು ಅಭಿಮಾನವನ್ನು, ಅಂಧಾಭಿಮಾನ ಅಂತ ಏನು ಕರೀತಾರೆ, ಅದೆಲ್ಲವೂ ಕೂಡ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇಷ್ಟು ದಿನಗಳ ಕಾಲ ಈಗಾಗಲೇ ದರ್ಶನ್ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿದೆ. ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ದರ್ಶನ್ ವಿರುದ್ಧ ಆಗಿದೆ. ಯಾಕಂದರೆ ಓರ್ವ ಸ್ಟಾರ್ ನಟ, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಆತ ಏನು ಜನರಿಗೆ ಮೆಸೇಜ್ ಕೊಡ್ತಾನೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅಷ್ಟೊಂದು ದೊಡ್ಡ ಸಮೂಹದಲ್ಲಿ ದರ್ಶನ್ನ ಫಾಲೋ ಮಾಡ್ತಾರೆ ಅಂದರೆ ಆತ ಹೇಳುವಂಥ ಒಂದೊಂದು ಮಾತುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.